ಸಣ್ಣ ವಿಷಯದ ದೊಡ್ಡ ಪ್ರೀತಿ. ರಾಮು ಮತ್ತು ಸೀತಾ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಅವರ ಮನೆ ದೊಡ್ಡದಾಗಿರಲಿಲ್ಲ, ಆದರೆ ಅವರ ಹೃದಯಗಳು ತುಂಬಾ ದೊಡ್ಡವು. ರಾಮು ಹಳ್ಳಿಯಲ್ಲಿರುವ ಒಂದು ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದನು. ಸೀತಾ ಮನೆ ಕೆಲಸಗಳನ್ನು ನೋಡಿಕೊಂಡು ಕೆಲವೊಮ್ಮೆ ಹಳ್ಳಿಯ ಮಹಿಳೆಯರಿಗೆ ಸಹಾಯ ಮಾಡುತ್ತಿದ್ದಳು. ಅವರು ಬಹಳ ಶ್ರೀಮಂತರಾಗಿರಲಿಲ್ಲ, ಆದರೆ ಅವರ ಜೀವನದಲ್ಲಿ ಸಂತೋಷದ ಕೊರತೆ ಇರಲಿಲ್ಲ. ಬೆಳಗ್ಗೆ ರಾಮು ಕೆಲಸಕ್ಕೆ ಹೋಗುವ ಮುನ್ನ ಸೀತಾ ಅವನಿಗೆ ಊಟದ ಡಬ್ಬಿ ಸಿದ್ಧಪಡಿಸುತ್ತಿದ್ದಳು. ರಾಮು ಯಾವಾಗಲೂ ನಗುಮುಖದಿಂದ ಹೇಳುತ್ತಿದ್ದನು, ಸೀತಾ, ನಿನ್ನ ಕೈಯಲ್ಲಿ ಮಾಡಿದ ಊಟ ತಿಂದರೆ ದಿನವಿಡೀ ಶಕ್ತಿ ಬರುತ್ತದೆ. ಸೀತಾ ನಗುತ್ತಾ ಹೇಳುತ್ತಿದ್ದಳು, ಅದು ಊಟದ ಶಕ್ತಿಯಲ್ಲ ರಾಮು, ಅದು ಪ್ರೀತಿಯ ಶಕ್ತಿ. ಅವರ ಜೀವನ ಹೀಗೆ ಸುಂದರವಾಗಿ ಸಾಗುತ್ತಿತ್ತು. ಒಂದು ದಿನ ರಾಮು ಕೆಲಸದಿಂದ ಮನೆಗೆ ಬಂದಾಗ ತುಂಬಾ ಮೌನವಾಗಿದ್ದ. ಸಾಮಾನ್ಯವಾಗಿ ಅವನು ಮನೆಗೆ ಬಂದ ಕೂಡಲೇ ಸೀತಾಳ ಜೊತೆ ಮಾತನಾಡುತ್ತಿದ್ದ, ಆದರೆ ಆ ದಿನ ಅವನು ಮೌನವಾಗಿಯೇ ಕುಳಿತುಕೊಂಡ. ಸೀತಾ ಅದನ್ನು ಗಮನಿಸಿ ಕೇಳಿದಳು, ರಾಮು, ಏನಾಯಿತು, ಏಕೆ ಇಷ್ಟು ಮೌನವಾಗಿದ್ದೀಯಾ? ರಾಮು ನಿಧಾನವಾಗಿ ಹೇಳಿದನು, ನಾನು ಕೆಲಸ ಮಾಡುತ್ತಿದ್ದ ಅಂಗಡಿ ಮುಚ್ಚಿಬಿಟ್ಟಿದೆ, ನನಗೆ ಈಗ ಕೆಲಸ ಇಲ್ಲ. ಸೀತಾಳಿಗೆ ಕ್ಷಣ ಮಾತ್ರಕ್ಕೆ ಆತಂಕವಾಯಿತು, ಆದರೆ ಅವಳು ತನ್ನ ಆತಂಕವನ್ನು ತೋರಿಸಲಿಲ್ಲ. ಅವಳು ನಗುಮುಖದಿಂದ ಹೇಳಿದಳು, ಚಿಂತೆ ಮಾಡಬೇಡ ರಾಮು, ಕೆಲಸ ಒಂದು ಮುಚ್ಚಿದರೆ ಮತ್ತೊಂದು ತೆರೆದುಕೊಳ್ಳುತ್ತದೆ, ನಾವಿಬ್ಬರು ಸೇರಿ ಏನಾದರೂ ಮಾಡಬಹುದು. ಆ ಮಾತುಗಳು ರಾಮುವಿಗೆ ಧೈರ್ಯ ನೀಡಿದವು. ಮುಂದಿನ ದಿನದಿಂದ ರಾಮು ಹೊಸ ಕೆಲಸ ಹುಡುಕಲು ಶುರು ಮಾಡಿದನು. ಆದರೆ ಹಲವಾರು ದಿನಗಳವರೆಗೆ ಕೆಲಸ ಸಿಗಲಿಲ್ಲ, ಹಣ ಕಡಿಮೆಯಾಗತೊಡಗಿತು. ಒಂದು ಸಂಜೆ ಸೀತಾ ರಾಮುವಿಗೆ ಹೇಳಿದಳು, ನಾನೊಂದು ವಿಚಾರ ಯೋಚಿಸಿದ್ದೇನೆ, ನಾನು ಚೆನ್ನಾಗಿ ಹೋಳಿಗೆ ಮತ್ತು ತಿಂಡಿಗಳನ್ನು ಮಾಡುತ್ತೇನೆ, ನಾವು ಅವನ್ನು ಮಾಡಿ ಹಳ್ಳಿಯಲ್ಲಿ ಮಾರಬಹುದು. ರಾಮು ಮೊದಲಿಗೆ ಆಶ್ಚರ್ಯಪಟ್ಟ, ಆದರೆ ನಂತರ ಅವನು ಒಪ್ಪಿಕೊಂಡ. ಮುಂದಿನ ದಿನದಿಂದ ಅವರಿಬ್ಬರೂ ಸೇರಿ ಕೆಲಸ ಮಾಡಲು ಶುರು ಮಾಡಿದರು. ಬೆಳಗ್ಗೆ ಬೇಗ ಎದ್ದು ಹೋಳಿಗೆ, ಲಡ್ಡು ಮತ್ತು ಇನ್ನು ಹಲವಾರು ತಿಂಡಿಗಳನ್ನು ಮಾಡುತ್ತಿದ್ದಳು. ರಾಮು ಅವನ್ನು ಹಳ್ಳಿಯಲ್ಲಿ ಮಾರಲು ಹೋಗುತ್ತಿದ್ದನು. ಆರಂಭದಲ್ಲಿ ಜನರು ಹೆಚ್ಚು ಖರೀದಿಸಲಿಲ್ಲ, ಆದರೆ ಸೀತಾಳ ಕೈಯಲ್ಲಿ ಮಾಡಿದ ತಿಂಡಿಗಳ ರುಚಿ ತುಂಬಾ ಚೆನ್ನಾಗಿತ್ತು. ನಿಧಾನವಾಗಿ ಜನರಿಗೆ ಅವು ಇಷ್ಟವಾಗತೊಡಗಿದವು. ಕೆಲವು ತಿಂಗಳ ನಂತರ ಅವರ ತಿಂಡಿಗಳಿಗೆ ಹಳ್ಳಿಯಲ್ಲಿ ತುಂಬಾ ಹೆಸರು ಬಂದಿತು. ಒಂದು ದಿನ ರಾಮು ಸಂತೋಷದಿಂದ ಮನೆಗೆ ಬಂದನು. ಅವನು ಹೇಳಿದನು, ಸೀತಾ, ಇಂದು ನಾವು ಎಲ್ಲಾ ತಿಂಡಿಗಳನ್ನು ಮಾರಿಬಿಟ್ಟೆವು, ಜನರು ಇನ್ನಷ್ಟು ಕೇಳುತ್ತಿದ್ದಾರೆ. ಸೀತಾಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಕೆಲವು ವರ್ಷಗಳ ನಂತರ ರಾಮು ಮತ್ತು ಸೀತಾ ತಮ್ಮದೇ ಒಂದು ಸಣ್ಣ ಅಂಗಡಿ ತೆರೆದರು. ಈಗ ಅವರು ಬೇರೆ ಯಾರಿಗಾದಿ ಕೆಲಸ ಮಾಡಬೇಕಾಗಿರಲಿಲ್ಲ. ಒಂದು ದಿನ ರಾಮು ಸೀತಾಳನ್ನು ನೋಡಿ ಹೇಳಿದನು, ಆ ದಿನ ನಾನು ಕೆಲಸ ಕಳೆದುಕೊಂಡಾಗ ನನಗೆ ತುಂಬಾ ಭಯವಾಗಿತ್ತು, ಆದರೆ ನೀನು ನನ್ನ ಜೊತೆ ನಿಂತದ್ದರಿಂದಲೇ ನಾವು ಇಷ್ಟು ದೂರ ಬಂದಿದ್ದೇವೆ. ಸೀತಾ ನಗುತ್ತಾ ಉತ್ತರಿಸಿದಳು, ಗಂಡ ಹೆಂಡತಿ ಜೀವನದಲ್ಲಿ ದೊಡ್ಡ ರಹಸ್ಯ ಏನು ಗೊತ್ತಾ? ಸಮಸ್ಯೆ ಬಂದಾಗ ಒಬ್ಬರು ಇನ್ನೊಬ್ಬರನ್ನು ಬಿಡದೆ ಜೊತೆಯಾಗಿ ನಿಲ್ಲಬೇಕು. ರಾಮು ಅವಳ ಮಾತಿಗೆ ತಲೆಬಾಗಿದನು. ಆ ದಿನ ಸೂರ್ಯಾಸ್ತ ಸಮಯದಲ್ಲಿ ಅವರು ತಮ್ಮ ಅಂಗಡಿಯ ಮುಂದೆ ಕುಳಿತುಕೊಂಡು ಸೂರ್ಯ ಅಸ್ತಮಿಸುವುದನ್ನು ನೋಡುತ್ತಿದ್ದರು. ಅವರ ಜೀವನದಲ್ಲಿ ಇನ್ನೂ ಸವಾಲುಗಳಿದ್ದರೂ ಅವರ ಪ್ರೀತಿ ಮತ್ತು ನಂಬಿಕೆ ಅವುಗಳನ್ನು ಎದುರಿಸಲು ಸಾಕಾಗಿತ್ತು. ಅವರಿಗೆ ತಿಳಿದಿತ್ತು, ಸಂಪತ್ತು ಎಂದರೆ ಹಣವಲ್ಲ, ಒಬ್ಬರನ್ನೊಬ್ಬರು ಬೆಂಬಲಿಸುವ ಹೃದಯವೇ ನಿಜವಾದ ಸಂಪತ್ತು.